ಕರ್ನಾಟಕ ರಾಜ್ಯ ಎಂದು ನಾಮಾಂಕಿತಗೊಂಡು ಇಂದಿಗೆ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಾಗಡಿ ತಾಲೂಕಿಗೆ ಆಗಮಿಸಿದ ಕನ್ನಡಾಂಬೆಯ ರಥವು ಮಾಗಡಿ ತಾಲೂಕಿನ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಮಾಗಡಿಯ ರಾಜ ಬೀದಿಗಳಲ್ಲಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು.
ಕರ್ನಾಟಕ ಸರ್ಕಾರದ ವತಿಯಿಂದ ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಉತ್ತರಾಯಿತು ಕರ್ನಾಟಕ ಉತ್ತರಾಗಲಿ ಕನ್ನಡ ಒಂದು ಶೀರ್ಷಿಕೆಯಡಿಯಲ್ಲಿ ಒಂದು ಕನ್ನಡ ರಥ ಮಾಗಡಿ ತಾಲೂಕಿಗೆ ಬಂದಿದೆ. ಇದು ಈ ಹಿಂದೆ ಸುಮಾರು ಜಿಲ್ಲೆಗಳು ಸಂಚರಿಸಿ ಇದು ಬಂದಿದೆ. ಇದರ ಉದ್ದೇಶ ಏನಪ್ಪ ಅಂದರೆ 1973 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸರವರು ಹಂಪಿಯಲ್ಲಿ ಕಲ್ಲಿನ ರಥೋತ್ಸವದ ಬಳಿ ಮೈಸೂರಿನಿಂದ ಕರ್ನಾಟಕ ಅಂತ ಹೆಸರು ನಾಮಾಂಕಿತ ಮಾಡಿದರು. ಆ ಒಂದು ಉದ್ದೇಶದಿಂದ ಇದೊಂದು 50 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಇದೊಂದು ಕನ್ನಡ ರಥ ಅವರು ವಿವಿಧ ಜಿಲ್ಲೆಗಳಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಅದೇ ರೀತಿ ಮತ್ತು ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ದಾಖಲಾತಿಗಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಅದ್ರ ಬಗ್ಗೆಯೂ ಕನ್ನಡ ಮತ್ತು ಕಲಿಯೋರ ಸಂಖ್ಯೆನೂ ಮಾತಾಡೋ ಸಂಖ್ಯೆನೂ ಕಮ್ಮಿ ಆಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ಇದನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ, ಎಲ್ಲ ವರ್ಗದ ಜನಾಂಗ ನಮಸ್ಕಾರ. ಇವತ್ತು ಕನ್ನಡ ತೇರು ನಮ್ಮ ಮಾಗಡಿ ತಾಲೂಕಿನಲ್ಲಿ ಏನು ಸನ್ಮಾನ್ಯ ದೇವರಾಜ ಅರಸರವರು 1973ರಲ್ಲೇ ಮೈಸೂರು ಸಂಸ್ಥಾನ ಇದ್ದಾಗ ಕನ್ನಡ ರಾಜ್ಯೋತ್ಸವ ಅಂತ ಹೆಸರಿಟ್ಟು ಇಂದು ಈ ಸರ್ಕಾರದಲ್ಲಿ ಹಂಪಿಯಲ್ಲಿ ಇದರ ರಥೋತ್ಸವ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಅದು ಎಲೆಕ್ಷನ್ ದೃಷ್ಟಿ ಇದರಿಂದ ಇಂದು ಮಾಗಡಿ ತಾಲೂಕಿಗೆ ಸ್ವಲ್ಪ ಲೇಟಾಗಿ ಬಂದಿದೆ. ಇದನ್ನು ಎಲ್ಲ ತಾಲೂಕಿನ ಸಂಘಟನೆಗಳು, ಕನ್ನಡ ಅಭಿಮಾನಿಗಳು, ರೈತ ಬಾಂಧವರು, ಮಾನ್ಯ ಎಲ್ಲ ವರ್ಗದ ಅಧಿಕಾರಿಗಳು ಸಹ ಇವತ್ತು ತಹಶೀಲ್ದಾರ್ ಸಮೇತ ಮಾನ್ಯ ಶಾಸಕರು, ಮಾಜಿ ಶಾಸಕರು ಸೇರಿ ಇದನ್ನು ಬರಮಾಡ್ಕೊಳ್ತಿರೋದು ಎಲ್ಲರಿಗೂ ಸಂತೋಷ ವಿಚಾರ. ಇದೇ ರೀತಿ ಕನ್ನಡ ಬೆಳೀಲಿ, ನಮ್ಮ ರಾಜ್ಯದಲ್ಲಿ ಉಳಿಲಿ. ಅದರ ಜೊತೆಗೆ ಒಂದು ತಿಂಗಳಲ್ಲ, ನವೆಂಬರ್ ತಿಂಗಳಲ್ಲ, ದಿನ ನಮ್ಮ ರಾಜ್ಯ, ನಮ್ಮ ಭಾಷೆ ಅನ್ನೋದು ಅಭಿಮಾನ ಎಲ್ಲ ವರ್ಗದ ಜನಗಳಲ್ಲೂ ಮತ್ತು ಯುವಕರಲ್ಲಿ, ಸಾರ್ವಜನಿಕರಲ್ಲಿ ಮೂಡಬೇಕು. ಆವಾಗ ನಮ್ಮ ಕನ್ನಡ ಬೆಳೆಯಲು ಮತ್ತು ಉಳಿಸಲು ಸಾಧ್ಯವಾಗುತ್ತೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ರಥವನ್ನು ನಾವು ರೈತ ಸಂಘದ ವತಿಯಿಂದ ಸಹ ಎಲ್ಲ ಸಂಘಟನೆಗಳು ಸ್ವಾಗತಿಸಿದ್ದೇವೆ. ಇದಕ್ಕೆ ತುಂಬ ಸಂತೋಷವಾಗ್ತದೆ. ರಥ ಇದೇ ರೀತಿ ಮುಂದುವರೆದು ಯಶಸ್ಸಿನ ಕಡೆ ಸಾಗಲಿ ಅಂತ ಹಾರೈಸಿದೆ. ಚೇತನ ಶಕ್ತಿ ಇವತ್ತು ದಯಾಮಯ ಶ್ರೀ ರಂಗನಾಥ ಸ್ವಾಮಿಯ ಅನುಗ್ರಹದಿಂದ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಸಂಚರಿಸ್ಕೊಂಡು ಬಂದಿರುವಂತಕ್ಕಂಥ ಹಂಪಿಯ ಮಾದರಿಯ ಕಲ್ಲಿನ ರಥವನ್ನು ಮಾಗಡಿ ತಾಲೂಕಿನಲ್ಲಿ ಎಲ್ಲ ನಮ್ಮ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಶಾನ್ಭೋಗನಹಳ್ಳಿಯಲ್ಲಿ ಗೌರವಯುತವಾಗಿ ತಾಯಿ ಭುವನೇಶ್ವರಿಯ ರಥವನ್ನು ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಜನರ ಪರವಾಗಿ ನಾವು ಅಲ್ಲಿನ ಆರತಿಯನ್ನು ಬೆಳಗಿ ಸ್ವಾಗತಿಸಿದ್ದೇವೆ. ಇವತ್ತು ಮಾಗಡಿ ತಾಲೂಕಿನಲ್ಲಿ ಈಗ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಮೊದಲ ಪೂಜೆಯನ್ನು ಪಡೆದು ಈ ರಥ ನಮ್ಮ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಮತ್ತು ಕುದೂರುಗಳಲ್ಲಿ ಸಂಚರಿಸಿ ಏನು ಕರ್ನಾಟಕಕ್ಕೆ ಕನ್ನಡ ಅಂತ ಹೆಸರನ್ನು ನಾಮಕರಣ ಮಾಡಿದ್ರು. ಅವತ್ತು 1973ರಲ್ಲಿ ದೇವರಾಜ ಅರಸರವರು ಅವರ ನೆನಪನ್ನು ಮರುಕಳಿಸುವಂತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕಿನಲ್ಲೂ ಕೂಡ ಏನು ಸರ್ಕಾರದ ಆಶಯಗಳಿದ್ದಾವೆ, ಈ ರಥವನ್ನು ಯಾಕೆ ಮಾಡಿದ್ದಾರೆ, ಈ ರಥದ ಒಂದು ಉದ್ದೇಶಗಳೇನು, ಅವುಗಳನ್ನು ಈಡೇರಿಸುವಂತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರ ಮಾರ್ಗದರ್ಶನವನ್ನು ತಗೊಂಡು ನಮ್ಮ ತಹಶೀಲ್ದಾರ್ ಸಾಹೇಬರು ಮತ್ತು ಇಒ ಸಾಹೇಬರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ಎಲ್ಲ ಕನ್ನಡ ಮನಸ್ಸುಗಳನ್ನು ನಾವು ಒಂದೆಡೆ ಕಲೆ ಹಾಕಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮಾಗಡಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಎಲ್ಲರಿಂದ ಕೂಡ ಯಶಸ್ವಿಯಾಗುತ್ತೆ ಅಂತ ಭಾವಿಸಿ, ಜೊತೆಗೆ ಕನ್ನಡ ಕಟ್ಟುವಂತಕ್ಕಂಥ ಕೆಲಸವನ್ನು ಮಾಗಡಿ ತಾಲೂಕಿನಲ್ಲಿ ಕೆಂಪೇಗೌಡ ನಗರಿನಲ್ಲಿ ಏನು ಕೆಂಪೇಗೌಡರು ಕೂಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜರು, ಇದು ಕೂಡ ವಿಜಯನಗರ ವಿರೂಪಾಕ್ಷ ದೇವಾಲಯದಿಂದನೇ ಕೂಡ ಈ ರಥ ನಮಗೆ ಬಂದಿದೆ. ಕೆಂಪೇಗೌಡರು ಕೂಡ ಇಲ್ಲಿ ವಿಜಯನಗರದ ಒಂದು ಸಾಮಂತರಾಗಿ ಮಾಗಡಿಯನ್ನು ಕಟ್ಟಿದವರು. ಆ ನಾಡಿನಲ್ಲಿ ಕಲ್ಲಿನ ರಥ ಇವತ್ತು ಮಾಗಡಿಯ ಬೀಡಲ್ಲಿ ಸಾಕ್ತಾ ಇರುವಂತಕ್ಕಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಹೆಮ್ಮೆ. ವಿಜಯನಗರ ಸಾಮ್ರಾಜ್ಯದ ಆಡಳಿತದ ನೆನಪನ್ನು ನಮಗೆ ಮತ್ತೆ ಇಲ್ಲಿ ತಂದುಕೊಡುವಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ತಾಯಿ ಭುವನೇಶ್ವರಿ ತಾಯಿ ನಮ್ಮ ಮಾಗಡಿ ತಾಲೂಕು ಕರ್ನಾಟಕ ರಾಜ್ಯಕ್ಕೆ ಸುಭಿಕ್ಷವಾಗಿ ಮಳೆ ಬೆಳೆಗಳನ್ನಾಗುವಂತಕ್ಕಂಥ ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ಕೊಡಲಿ ಅಂತ ಹೇಳ್ತಾ ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ಅತಿ ಹೆಚ್ಚು ನಮ್ಮ ತಾಯಿ ಭಾಷೆ, ನಮ್ಮ ಮಾತೃಭಾಷೆ, ತಾಯಿ ಹೇಳ್ಕೊಡ್ತಕ್ಕಂಥ ಭಾಷೆಯನ್ನು ನಾವು ಕಾಪಾಡಿ ಮುಂದಿನ ಪೀಳಿಗೆಗೆ ಕೊಂಡೊಯ್ದು ಕನ್ನಡಕ್ಕೆ ಒಂದು ಉನ್ನತ ಸ್ಥಾನವನ್ನು ಕೊಡುವಂತಕ್ಕಂಥ ಕೆಲಸವನ್ನು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಮಾಗಡಿಯ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿದ್ದೇವೆ. ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಅದೊಂದು ಸಂಸ್ಕೃತಿ. ಕನ್ನಡದ ಆದಿಕವಿ ಪಂಪ ಮಾನವ ಕುಲ ತಾನೊಂದೇ ಒಲಂ ಎಂದರೆ ಕುವೆಂಪುರವರು ವಿಶ್ವ ಮಾನವ ಚೇತನವನ್ನು ಹೇಳಿದವರು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆಯದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಎಂಬ ಅವರ ನುಡಿಗಳನ್ನು ಸ್ಮರಿಸುತ್ತಾ
ಕನ್ನಡ ಭಾಷೆ ಸಾಹಿತ್ಯವನ್ನು ಉಳಿಸೋದಕ್ಕೆ, ಕನ್ನಡ ಭಾಷೆಯನ್ನು, ಕನ್ನಡ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕಾದಂಥ ಅನಿವಾರ್ಯತೆ ಇವತ್ತಿಗಿದೆ. ಅದು ಬೆಳೆದರೆ ಉತ್ತಮವಾದಂಥ ವ್ಯಕ್ತಿಗಳಾಗಿ ರೂಪವಾಗ್ತಾರೆ ಹೊರತು ಕನ್ನಡ ಭಾಷೆಯನ್ನು ಬಿಟ್ಟರೆ, ಕನ್ನಡ ಸಂಸ್ಕೃತಿಯನ್ನು ಬಿಟ್ಟರೆ ವ್ಯಕ್ತಿತ್ವ ರೂಪಿಸ್ಕೊಡೋದು ಕಷ್ಟ ಆಗುತ್ತೆ. ಈ ಬಗ್ಗೆ ನಾವೆಲ್ಲರೂ ಕೂಡ ಅರಿತು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಸಮೃದ್ಧವಾಗಿ ಈ ನಾಡಿನಲ್ಲಿ ಬೆಳೆಸುವಂಥ ಅಪೂರ್ವವಾದ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಇದು ಎಲ್ಲರ ಜವಾಬ್ದಾರಿ. ನಮಸ್ಕಾರ. ಏನು ಈ ದಿವಸ ರಾಜ್ಯ ಸರ್ಕಾರ ನಮ್ಮ ಕನ್ನಡ ತೇರನ್ನು ನಮ್ಮ ಮಾಗಡಿಗೆ ಕಳಿಸ್ಕೊಟ್ಟಿದೆ. ನಾವು ಅದ್ಭುತವಾದ ಮತ್ತು ಆಡಳಿತ ಮಂಡಳಿಯಿಂದ ಅದ್ಭುತವಾದ ಸ್ವಾಗತವನ್ನು ಕೋರಿದ್ದೇವೆ. ಅದೇ ರೀತಿ ಎಲ್ಲ ಕನ್ನಡದ ಮನಸ್ಸುಗಳು ಕೂಡ ಇವತ್ತು ಒಂದಾಗಿ ಈ ಕನ್ನಡದ ತೇರನ್ನು ಎಳೆಯುವಂಥ ಕಾರ್ಯವನ್ನು ಮಾಡಿದ್ದಾರೆ. ಏನು ಹಿಂದೆ ದೇವರಾಜ ಅರಸು ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಅಂತೇಳಿ ಏನು ನಾಮಕರಣಗೊಂಡಂಥ ಸಂದರ್ಭ ಹಿಂದಿಗೆ ಇದಕ್ಕೆ 50 ವರ್ಷಗಳು ಏನು ಕಳೆದಿವೆ, ಅದನ್ನು ನೆನಪು ಮಾಡುವಂಥ ಏನು ಹಂಪಿ ಕಲ್ಲಿನ ರಥದ ಮೂಲಕ ಏನು ಇವತ್ತು ನಮ್ಮ ಮಾಗಡಿಗೆ ಭುವನೇಶ್ವರಿ ಆಗಮಿಸಿದರೆ ಇದು ನಮಗೆ ಹೆಮ್ಮೆಯ ತರುವಾದ ವಿಚಾರ. ಸರ್ಕಾರವೂ ಕೂಡ ನಾವು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಿದ್ದೇವೆ. ಅದೇ ರೀತಿ ಎಲ್ಲ ಕನ್ನಡ ಮನಸ್ಸುಗಳು, ಕನ್ನಡಪರ ಸಂಘಟನೆಗಳು ಮತ್ತು ಶಾಲಾ ಮಕ್ಕಳುಗಳು ಮತ್ತು ಎಲ್ಲ ಕನ್ನಡ ಆಡಳಿತ ವರ್ಗ ಇದಕ್ಕೆ ಸಂಪೂರ್ಣ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇಂದು ಮೈಸೂರು ರಾಜ್ಯ ಅಂತ ಹಿಂದೆ ಇತ್ತು. ದೇವರಾಜ ಅರಸುವರವರ ವೇಳೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯ ಅಂತ ಹೆಸರು ಬಂತು. ಇಂದಿಗೆ 50 ವರ್ಷಗಳು ಕೂಡ ಸಂದಿದೆ. ಆದ ಕಾರಣ ಕರ್ನಾಟಕಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಒಂದು ಸಮೃದ್ಧಿ ಕರ್ನಾಟಕ, ಪ್ರತಿಯೊಂದು ಊರಿಗೂ ಬಂದಾಗ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಕನ್ನಡ ಭಾಷೆಯನ್ನು ಉಳಿಸ್ಬೇಕು, ಬಳಸಬೇಕು, ಉಳಿಸ್ಬೇಕು, ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಯಾ ಊರುಗಳಿಗೆ ಬಂದಾಗ ನೀವೆಲ್ಲರೂ ಕನ್ನಡಮ್ಮನ ಮೆರವಣಿಗೆಯಲ್ಲಿ ಭಾಗವಹಿಸಿ ಭಾಷೆ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ತಮ್ಮ ಹೆಸರು? ಎಂ ಶ್ರೀನಿವಾಸ್, ಕಲಾವಿದರು. ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ. ಭುವನೇಶ್ವರಿಗೆ, ಸ್ವಾಮಿಗೆ, ಕನ್ನಡ ಮಾತೆಗೆ.
ಶ್ರೀ ಶ್ರೀ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ. ಆಶೀರ್ವಾದ ಒಳ್ಳೆದಾಗಲಿ. ಚಾಲು ಮಾಡೋಣ ಸರ್ ಇಲ್ಲಿ ಆಶೀರ್ವಾದ ಮಾಡಿ, ಒಳ್ಳೆದಾಗಲಿ. ಹೂವನ ಬನ್ನಿ ಬನ್ನಿ.
ಎದೆ ಹಾಸಿದೆ ನೋಡೆ ಹೂಗಳೇ ಶುಭ ಕೋರಿದೆ ನೋಡೆ ಸೂಜಿ ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬಿಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ